ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಹಗಲು ದರೋಡೆ ಮಾಡ್ತಾನೆ ಇದ್ದಾರೆ. ಎಲ್ಲ ರೀತಿಯಲ್ಲೂ ನೇರವಾಗಿ ಒಂದು ಸರ್ಕಾರದಲ್ಲಿ ಕಾಂಟ್ರಾಕ್ಟ್ ಗುತ್ತಿಗೆ ಪೇಮೆಂಟ್ ಕೊಡೋದ್ರಲ್ಲಿ ಮತ್ತು ಲೈಸೆನ್ಸ್ ಕೊಡೋದ್ರಲ್ಲಿ ಹಣ ಮಾಡೋದು ಒಂದು ಭಾಗ, ಇನ್ನೊಂದು ನೇರವಾಗಿ ಜನರ ಜೇಬಿನಿಂದನೇ ಲೂಟಿ ಮಾಡುವಂಥದ್ದು. ಇವತ್ತು ಈ ಒಂದು ಹಗರಣ ಮಹರ್ಷಿ ವಾಲ್ಮೀಕಿ ಏನೊಂದು ಅಭಿವೃದ್ಧಿ ನಿಗಮದ ಒಂದು ಹಗರಣ ಅದು ಬಯಲಿಗೆ ಹೆಂಗ್ ಬಂತು? ಒಬ್ಬ ಸರ್ಕಾರಿ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಒಂದು ಡೆತ್ ನೋಟ್ ಅಲ್ಲಿ ತಿಳಿಸಿರೋ ಕಾರಣ ಇವೆಲ್ಲ ಇದು ಬಯಲಾಗುವಂಥದ್ದಾಯ್ತು ಅಥವಾ ಈ ಸುದ್ದಿ ಆಗುವಂಥದ್ದಾಯ್ತು. ಕಾಂಗ್ರೆಸ್ ಸರ್ಕಾರ ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾನೆ ಬಂತು. ಯಾರ ಮೇಲೆ ಎಫ್ಐಆರ್ ಅನ್ನು ಮಾಡಬೇಕಿತ್ತು, ನಾಗೇಂದ್ರ ಮೇಲೆ ಎಫ್ಐಆರ್ ಅನ್ನು ಮಾಡಬೇಕಿತ್ತು, ಅವ್ರ ಮೇಲೆ ಎಫ್ಐಆರ್ ಮಾಡಲಿಲ್ಲ. ಸಂಬಂಧಪಟ್ಟ ಆ ನಿಗಮದ ಅಧ್ಯಕ್ಷರ ಮೇಲೆ ಮಾಡಬೇಕಿತ್ತು, ಮಾಡಲಿಲ್ಲ. ಈ ರೀತಿ ಜವಾಬ್ದಾರಿಯಿಂದ ಕಾನೂನಿನ ಜಾರಿಗೆ ಮತ್ತು ಕಾನೂನಿನ ಕ್ರಮ ವಹಿಸುವಂತ ಕೆಲಸದಲ್ಲಿ ಯಾವಾಗಲೂ ತಡೆ ಹಿಡಿಯುವಂತ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಇಡೀ ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಬಂಡತನ ಮತ್ತು ನ್ಯಾಯಕ್ಕೆ ತದ್ವಿರುದ್ಧವಾಗಿ ನಿಂತಂತ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಮುಂದುವರೆದ ಭಾಗವಾಗಿ ಏನೊಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಂದ ತನಿಖೆ ನಡೆತಿರೋದು ಕಾರಣವಾಗಿ ಮತ್ತು ಸಿಬಿಐನು ತನಿಖೆ ಮಾಡ್ತಿರುವಂತಹ ಕಾರಣದಲ್ಲಿ ಇವರನ್ನು ರಾಜ್ಯ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಮುಂದುವರೆದ ತನಿಖೆ ನಡೆದು ಆಗ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದ್ದ ವಿಚಾರ ಏನು, ವಾಲ್ಮೀಕಿ ನಿಗಮದ ಹಣವನ್ನ ನೇರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಬಳಕೆಯಾಗಿದೆ, ತೆಲಂಗಾಣ ಎಲೆಕ್ಷನ್ಗೆ ಬಳಕೆಯಾಗಿದೆ, ತೆಲಂಗಾಣಕ್ಕೆ ಬಳಕೆಯಾಗಿದೆ ಮತ್ತು ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಅದನ್ನ ತೆಳ್ಳಿಗೆ ಹಾಕುವಂತ ಪ್ರಯತ್ನ, ತೆಳ್ಳಾಗ್ತಿದ್ರು, ಇಲ್ಲ ನಾವು ಮಾಡಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ. ಮತ್ ಕಡೆಗೆ ಏನು ಸದನದಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು, ಇಲ್ಲ 137 ಕೋಟಿ ಆಗಿಲ್ಲ, ಬರೀ 87 ಕೋಟಿ ಮಾತ್ರ ಅವ್ಯವಹಾರ ಆಗಿದೆ ಅನ್ನೋಂಥದ್ದನ್ನ, ಇನ್ ಮಿಕ್ಕಿದ ರಿಕವರಿ ಆಗಿದೆ, 87 ಕೋಟಿ ಮಾತ್ರ ಆಗಿದೆ ಅನ್ನೋಂಥದ್ದನ್ನ ಅವರೇ ಸ್ವತಃ ಒಪ್ಕೊಂಡು ಹೇಳಿಕೆಯನ್ನು ಕೊಟ್ಟರು. ಈಗ ಇವೆಲ್ಲ ಮುಂದುವರೆದು ಇಡಿಯವರು ಮುಂದೆ ತನಿಖೆನ ಮುಂದುವರಿಸಿ ಈಗೇನು ಬಳ್ಳಾರಿಯ 4 ಜನ ಶಾಸಕರ ಮನೆಯಲ್ಲಿ ಇವತ್ತೇನು ಸರ್ಚ್ ಆಗ್ತಿರುವಂಥದ್ದು, ತನಿಖೆ ಆಗ್ತಿರುವಂಥದ್ದು ಮತ್ತು ಲೋಕಸಭಾ ಸದಸ್ಯರು ತುಕಾರಾಂ ಅವರ ಎಲೆಕ್ಷನ್ಗೆನೆ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಸುದ್ದಿ ಆಗ್ತಿತ್ತು, ಆಪಾದನೆ ಇತ್ತು. ಈಗ ಅದನ್ನ ಸತ್ಯವಾಗ್ತಿದೆ. ಮತ್ತು ಕಂಪ್ಲಿ ಗಣೇಶ್ ಅವ್ರ ಮನೆ ಮತ್ತು ಕೂಡ್ಲಿಗಿ ಶ್ರೀನಿವಾಸ್ ಅವ್ರ ಮನೆ, ಬಳ್ಳಾರಿಯ ಶಾಸಕರಾದಂಥ ಭರತ್ ರೆಡ್ಡಿ ಅವರ ಮನೆ ಮತ್ತು ಇನ್ನಿತರ ಬೇರೆ ಬೇರೆ ವ್ಯಕ್ತಿಗಳು ಮನೆಗಳಲ್ಲೆಲ್ಲ ಇವಾಗ ತನಿಖೆ ಆಗ್ತಿರೋದು 8 ಮನೆಯಲ್ಲಿ ಆಗ್ತಿದೆ. ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಕಾಂಗ್ರೆಸ್ ಎಲ್ಲಾ ರೂಪದಲ್ಲೂ ಹಣ ಮಾಡುವಂಥದ್ದು, ಸ್ಮಾರ್ಟ್ ಮೀಟರ್ಲು ನೇರವಾಗಿ ಜನರ ಹತ್ರ ದುಡ್ಡು ಮಾಡುವಂಥದ್ದು, ಯಾವುದೇ ಲೇಔಟ್ ಅಪ್ರೂವ್ ಮಾಡಲಿಕ್ಕೂ ನೇರವಾಗಿ ಜನರ ಹತ್ರ ದುಡ್ಡು ಮಾಡೋದು, ಎಲ್ಲ ಅರ್ಬನ್ ಅಥಾರಿಟಿಗಳಲ್ಲಿ ನೇರವಾಗಿ ದುಡ್ಡು ಮಾಡುವಂಥದ್ದು ಮತ್ತು ಈ ಎಲ್ಲ ಪ್ರಾಧಿಕಾರದಲ್ಲಿ ದುಡ್ಡು ಮಾಡುವಂಥದ್ದು, ಗುತ್ತಿಗೆದಾರರಿಗೆ ಪೇಮೆಂಟ್ ಮಾಡೋದ್ರಲ್ಲಿ ದುಡ್ಡು ಮಾಡುವಂಥದ್ದು, ಎಲ್ಲಿ ಕಂಡಲ್ಲೆಲ್ಲ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಮೂಲಕ ನೇರವಾಗಿ ಜನರ ಹತ್ರ ದುಡ್ಡು ಮಾಡ್ತಿರೋದು. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನೇರವಾಗಿ ಜನರ ಜೇಬಿಗೆ ಕೈ ಹಾಕ್ತಿದ್ದಾರೆ. ನಿಗಮಗಳನ್ನ ಬಿಡ್ತಿಲ್ಲ, ಪ್ರಾಧಿಕಾರಗಳನ್ನ ಬಿಡ್ತಿಲ್ಲ, ಎಸ್ಕಾಂಗಳು ಕಾರ್ಪೊರೇಟೈಸ್ ಆಗಿರುವಂತಹ ಎಸ್ಕಾಂಗಳನ್ನ ಬಿಡ್ತಿಲ್ಲ, ಬೆಸ್ಕಾಂಗಳನ್ನ ಬಿಡಲ್ಲ. ಸೊ ಈ ರೀತಿ ಎಲ್ಲಾ ಕಡೆನೂ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಈ ವಿಚಾರದಲ್ಲಿ ಸರ್, ಅಂದ್ರೆ ಯಾರದೂ ಕೂಡ ತಪ್ಪಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಸ್ಪಷ್ಟವಾಗಿ ಇಷ್ಟು ಜನ ಮನೆ ಮೇಲೆ ಸುಮ್ಮನೆ ದಾಳಿ ಮಾಡಿದ್ದಾರೆ ಹೇಗೆ? ಯಾಕಂದ್ರೆ ಇದು ಕಾಂಗ್ರೆಸ್ನವರು ಇದೊಂದು ಷಡ್ಯಂತ್ರ ಅನ್ನೋ ಮಾತನ್ನ ಹೇಳ್ತಿದ್ದಾರೆ, ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ನೋಡಿ, ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಅವ್ಯವಹಾರ ಆಗಿದೆ, 100% ಹಣ ಅನ್ನ ತಗೊಳ್ಳುವಂತದ್ದಾಗಿದೆ, ಹಸ್ತಾಂತರ ಮಾಡ್ಕೊಳ್ಳುವಂತದ್ದಾಗಿದೆ, ಗುಳುಂ ಮಾಡ್ಕೊಂಡಿದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಗುಳುಂ ಆಗಿದೆ, ಹಸ್ತಾಂತರ ಆಗಿದೆ, ಸಂಪೂರ್ಣವಾಗಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋಂಥದ್ದು 87 ಕೋಟಿ. ಇನ್ ಮಿಕ್ಕಿದ್ನ ರಿಕವರ್ ಮಾಡಿದೀವಿ ಅಂತ ಹೇಳ್ಕೊಂಡ್ರು ಅವರು. 87 ಕೋಟಿ ನೇರವಾಗಿ ಹಣ ದುರ್ಬಳಕೆ ಆಗಿದೆ, ಹಣ ಕಾಣ್ತಿಲ್ಲ, ಹಣ ಸಿಕ್ಕಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಇದು ನಾನು ಹೇಳ್ತಿರೋ ಮಾತಲ್ಲ. ಹಾಗಾಗಿ ಇಲ್ಲಿ ರಾಜಕೀಯ ಪ್ರೇರಿತ ಅನ್ನೋ ಪ್ರಶ್ನೆ ಏನಿದೆ, ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ಒಂದ್ ಕಡೆ ಮೋಟರ್ ಸೈಟ್, ಗಂಗಾ ಕಲ್ಯಾಣದಲ್ಲೋ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಸ್ಕಾಲರ್ಶಿಪ್ ಅಥವಾ ಹಾಸ್ಟೆಲ್ಗೆ ದುಡ್ಡು ಕೊಡುವಂಥದ್ದು ಅಥವಾ ಸ್ವಂತ ವ್ಯಾಪಾರ ಮಾಡಲಿಕ್ಕೋ, ಇದಕ್ಕೆಲ್ಲ ಮೀಸಲಾಗಿದ್ದಂತ ಹಣವನ್ನ
ಪರಿಶಿಷ್ಟ ಪಂಗಡದ ಬಗ್ಗೆ ಮೊಸಳೆ ಕಣ್ಣೀರಿಡಂತ ಈ ಸರ್ಕಾರ ಆ ಪಂಗಡದ ಬಡ ಜನರ ದುಡ್ಡನ್ನ ನೇರವಾಗಿ ತನ್ನ ಚುನಾವಣೆಗೆ, ಇದು ಸರ್ಕಾರದ ಮುಖ್ಯಮಂತ್ರಿಗಳ ಸಾಮರ್ಥ್ಯ ಇಲ್ಲದೆ ಆಗುತ್ತಾ? ನೇರವಾಗಿ ಆರ್ಥಿಕ ಇಲಾಖೆಯಿಂದ ಹೆಂಗ್ ವರ್ಗಾಯಿಸ್ತಾರೆ? ಅದಕ್ಕೆ ಸಮರ್ಥನೆಯನ್ನ ಉಪಮುಖ್ಯಮಂತ್ರಿಗಳು ಮಾಡ್ಕೊತಾರೆ. ಉಪಮುಖ್ಯಮಂತ್ರಿಗಳು ಏನು ನಡೆದೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಅವ್ರ ಹೇಳಿಕೆಗಳು ಇರ್ತವೆ. ಅವ್ರ ಹೇಳಿಕೆಗಳೇನು? ಈ ರೀತಿ ಬಂಡತನ ಹಣವನ್ನ ನೇರವಾಗಿ ಬಡವರ ಹಣವನ್ನ, ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತಹ ಜನರ ಹಣವನ್ನ ನೇರವಾಗಿ ಲೂಟಿ ಮಾಡ್ತಾರಲ್ಲ, ಇದನ್ನು ಸಮರ್ಥಿಸ್ಕೋತಾರಲ್ಲ. ಒಂದ್ ಕಡೆ ಅವರೇ ನೇರವಾಗಿ ಒಪ್ಕೊಂಡಿದ್ದಾರೆ. ಇವತ್ತೇನಾರ ಆ ವ್ಯಕ್ತಿ ತೀರೋಗಿಲ್ದೆ, ಡೆತ್ ನೋಟ್ ಕೊಟ್ಟಿಲ್ದೇ ಇದ್ರೆ ಯಾರು ಕೇಳ್ತಿರು? ಇವತ್ತು ಯಾರಿಗೆ ಗೊತ್ತಾಗ್ತಿತ್ತು? ಈ ರೀತಿ ಸರ್ಕಾರದಲ್ಲಿ ಇನ್ನ ಎಲ್ಲಿ ಎಷ್ಟು ಇಲಾಖೆನಲ್ಲಿ ನಡೀತಿದೆ ಅಂತ ನೀವು ನೋಡಬಹುದು. ಇದು ಈಗ ಕಾಲ್ಪುರದ ದುರಂತ ಪ್ರಕರಣ ಆದ ಬೆನ್ನಲ್ಲೇ ಈಗ ಇಡೀ ದಾಳಿಯಾಗಿದೆ. ಒಂದು ರೀತಿಯಲ್ಲಿ ಈ ಸರ್ಕಾರಕ್ಕೆ ಮುಜುಗರದ ಮೇಲೆ ಮುಜುಗರ, ಒಂದು ರೀತಿಯಲ್ಲಿ ರಾಜಕೀಯವಾಗಿ ಮುಜುಗರ, ಭ್ರಷ್ಟಾಚಾರದಲ್ಲೂ ಕೂಡ ಎಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಮಾನ ಬರೋ ತರ ಆಗ್ತಾ ಇದೆ. ನೋಡಿ, ಈಗ 2 ವರ್ಷದಿಂದ ಪ್ರಾರಂಭ ಆದ ದಿನದಿಂದಲೂ ಹಗರಣದ ಮೇಲೆ ಹಗರಣ, ಪ್ರತಿದಿನ ಹಗರಣ. ಈ ಪಟ್ಟಿ ಮಾಡಬೇಕಾಗತ್ತೆ. ಇದು ದೊಡ್ಡ ಒಂದು ಪುಸ್ತಕ ಮಾಡಬೇಕಾಯ್ತದೆ, ಇಂಥದ್ದು ಒಂದು ಪುಸ್ತಕ ಮಾಡಿ ಕೊಡಬೇಕಾಯ್ತದೆ. ಹಗರಣ, ಮೊದಲನೇ ದಿನದ ಹಗರಣ, 2ನೇ ದಿನದ ಹಗರಣ, 3ನೇ ದಿನದ, 4ನೇ ದಿನದ ಹಗರಣ ಮೇಲೆ ಹಗರಣ ಅಂತ ಪಟ್ಟಿ ಮಾಡಿ ಇವ್ರದ್ದು ಎಷ್ಟು ಒಂದು 20,000 ಸ್ಟೂಡೆಂಟ್ಗೆ ಥೀಸಿಸ್ ಮಾಡಕ್ಕೆ ಸಬ್ಜೆಕ್ಟ್ ಕೊಡ್ಬೋದಪ್ಪ. ಈ ಇಲಾಖೆನಲ್ಲಿರೋ ಅಧಿಕಾರಿಗಳು ಸಾಲಲ್ಲ, ಪೊಲೀಸ್ ಇಲಾಖೆನಲ್ಲಿರೋರು ಸಾಲಲ್ಲ. ಈ ತನಿಖೆ ಮಾಡಲಿಕ್ಕೆ ಇನ್ನ ಒಂದ್ 2-3 ಡಿಪಾರ್ಟ್ಮೆಂಟ್ನ ಬರೀ ತನಿಖೆ ಮಾಡಲಿಕ್ಕೆ ಹಾಕ್ಬೇಕಾಗತ್ತೆ. ಟ್ರಾನ್ಸ್ಫರ್ನಲ್ಲಿ ಹಗರಣ, ಈ ಏನ್ ಹೇಳ್ತೀರಿ? ಎಲ್ಲಿ ಬೇಕೋ ಪೇಮೆಂಟ್ ಅಲ್ಲಿ ಹಗರಣ, ಗುತ್ತಿಗೆದಾರರಲ್ಲಿ ಹಗರಣ, ಸ್ಮಾರ್ಟ್ ಮೀಟರ್ ಹಗರಣ, ಕಸದಲ್ಲಿ ಹಗರಣ, ಲೇಔಟ್ ಅಪ್ರೂವ್ ಮಾಡೋದ್ರಲ್ಲಿ ಹಗರಣ, ಬಿಲ್ಡಿಂಗ್ ಪ್ಲಾನ್ ಕೊಡೋದ್ರಲ್ಲಿ ಹಗರಣ, ಖಾತೆ ಮಾಡ್ಕೊಡೋದ್ರಲ್ಲಿ ಹಗರಣ. ಏನಿಲ್ಲ ಹೇಳಿ ಇವ್ರ ಹತ್ರ ಹಗರಣ? ಬಿಸಿ ಊಟದಲ್ಲಿ ಹಗರಣ, ರೇಷನ್ ಅಲ್ಲಿ ಹಗರಣ. ಎಲ್ಲಿ ನಾವೇನ್ ಪಟ್ಟಿ ಮಾಡ್ಕೊಂಡು, ನಾನು ಹೇಳಕ್ಕೆ ಸಾಕಾಗಿದೆ. ಇದು ಪಟ್ಟಿ ಹೇಳಿ ಏನಪ್ಪ, ದಿನ ಇದ್ರೆ ಬೆಳಗ್ಗೆ ಇದ್ರೆ ಇವ್ರ ಮೇಲೆ ತೆಗಳೋದು, ಇವ್ರನ್ನ ಬರೀ ಆಪಾದನೆ ಮಾಡೋದೇ ಆಗಿದೆಯಾ ಅನ್ನೋಂಥದ್ದಾಗಿದೆ. ಇವ್ರು ಎಷ್ಟು ನ್ಯಾಯಾಂಗ ಕಮಿಷನ್ಗಳು, ಇನ್ನೊಂದು ಮತ್ತೆ ಏನ್ ಸ್ಟ್ಯಾಂಪೇಡ್, ಈ ಸ್ಟ್ಯಾಂಪೇಡ್ನ ಬೇರೆ ಬೇರೆ ಕಡೆ ಓಲೈಕೆ ಮಾಡ್ತಾರೆ. ನೋಡಿ, ಮಹಾಕುಂಭಗೂ ಈ ಕ್ರಿಕೆಟ್ನಲ್ಲಿ ಆಗಿರೋದು ಇವರು ನೇರವಾಗಿ ಕಾರಣಕರ್ತರಾಗಿದ್ದಾರೆ. ಇಲ್ಲೇನು 2 ಸ್ಥಳದಲ್ಲಿ ಇವತ್ತು ನೋಡಿ, ಅವ್ರು ಕೇಳಿದೇನು ಪರ್ಮಿಷನ್ ವಿಕ್ಟ್ರಿ ಪರೇಡ್ ಮಾಡ್ಲಿಕ್ಕೆ? ವಿಕ್ಟ್ರಿ ಪರೇಡ್ ಮಾಡ್ಕೊಂಡಿದ್ರು ಎಲ್ಲ ಕಡೆ ಚೆದ್ರೋಗಿರೋರು ಜನ. ಇವ್ರನ್ನ ಮೆರೆಸ್ಲಿಕ್ಕೆ ಇವ್ರು ನೇರವಾಗಿ ವಿಧಾನಸೌಧದ ಮುಂದೆ ಕೇಸ್ 2 ಕಡೆ ಯಾಕೆ? ಈಗ ಇಷ್ಟೆಲ್ಲ ಆಗಿದ್ಮೇಲೂ 2 ಕಡೆ ಮಾಡ್ಲಿಕ್ಕೆ ಏನಿತ್ತು? ಯಾರು ಮಾಡಬೇಡಿ, ಪೊಲೀಸ್ ಅಧಿಕಾರಿಗಳು ಮಾಡಬೇಡಿ ಅಂತ ಪರಿಪರಿಯಾಗಿ ಹೇಳಿದ್ದಾರೆ. ಯಾರು ಇದನ್ನ ನಿರ್ವಹಣೆ ಮಾಡಬೇಕಾದವ್ರೆ ಪಾಪ ಬೇಡ ಅಂತ ಹೇಳಿದ್ರು ಇದನ್ನ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂದ್ರೆ ಯಾರು ಹೊಣೆ? ಮುಖ್ಯಮಂತ್ರಿ ಹೊಣೆ. ಮುಖ್ಯಮಂತ್ರಿ ಹೊಣೆ ಆಗಿರೋರು, ಸರ್ಕಾರದ ಮುಖ್ಯಸ್ಥರಾಗಿರೋರು, ಉಪಮುಖ್ಯಮಂತ್ರಿಗಳು ಹೋಗಿ ಏರ್ಪೋರ್ಟ್ ಇಂದ ಬೇರೆ ಎಲ್ಲ ಜನರಿಗೆ ಬೇಡ ಅಂದವರು ಇವ್ರು ಹೆಂಗೆ ಏರ್ಪೋರ್ಟಿಗೆ ಹೋಗ್ತಾರೆ? ಇವ್ರು ಏರ್ಪೋರ್ಟ್ಗೆ ಹೋಗಿ ಹೆಂಗೆ ಬಾವುಟ ಇಟ್ಕೊಂಡು, ಪಾಪ ಎಷ್ಟು ಬಾವುಟ, ಯಾವುದು ಆಪರೇಷನ್ ಸಿಂಧೂರ್ ಆದಾಗ ಹಿಂಗ್ ಇಟ್ಕೊಂಡಿದ್ರ? ದೇಶದ ಫ್ಲಾಗ್ನ, ದೇಶದ ಧ್ವಜವನ್ನು ಹಿಂಗ್ ಇಟ್ಕೊಂಡಿದ್ರ? ಆಪರೇಷನ್ ಸಿಂಧೂರ್ ಆದಾಗ ಮಾಡಿದ್ರ? ಏನ್ ಇವ್ರಿಗೂ RCBಗೂ ಕನೆಕ್ಷನ್? ಇವ್ರಿಗೇನ್ ಕ್ರಿಕೆಟ್ ಬಗ್ಗೆ ಗೊತ್ತಿದ್ಯಾ? ಕ್ರಿಕೆಟ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತಿಲ್ದೇನೆ ಅದನ್ನ ಪರ್ಚೇಸ್ ಮಾಡಬೇಕು ಅಂತ ಏನೋ ಒಂದಷ್ಟು ಚರ್ಚೆ ಇದೆ. ನಂಗೆ ಗೊತ್ತಿಲ್ಲಪ್ಪ, ಏನೇನ್ ಪರ್ಚೇಸ್, ಯಾರ್ಯಾರು ಏನೇನ್ ಪರ್ಚೇಸ್ ಮಾಡ್ಕೋದ್ರು ನಂಗೆ ಗೊತ್ತಿಲ್ಲ. ಬಟ್ ನನ್ಗೆ ಗೊತ್ತಿಲ್ಲ, ನಾನು ಮಾತಾಡೋದು ಸರಿ ಇಲ್ಲ. ಬಟ್ ಇವ್ರ ನಡವಳಿಕೆ ಹೇಳ್ತಾ ಇದ್ದೀನಿ. ಇವ್ರ ನಡವಳಿಕೆಗಳು ಆಪರೇಷನ್ ಸಿಂಧೂರ್ ಆದಾಗ ಇಡೀ ದೇಶ ಹೆಮ್ಮೆಯಿಂದ ಇದ್ರೆ ಇವರು ಅದನ್ನ ತೆಗಳೋದು, ಅದಕ್ಕೆ ಸ್ವಾಗತಿಸೋದು, ಅಭಿಮಾನಿಸೋದಂಥದ್ದು, ಗೌರವಿಸುವಂಥದ್ದು ಏನಾದ್ರು ಮಾಡಿದ್ರ? ಏರ್ಪೋರ್ಟ್ ಇಂದ ಬಾವುಟ ಇಟ್ಕೊಂಡು ಹೊರಟೇ ಬಿಟ್ರು. ಸೊ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆಯವರು ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ತಿರಂಗ ಯಾತ್ರೆಯನ್ನು ಮಾಡ್ತಾರೆ ಅಂದ್ರೆ ಪರ್ಮಿಷನ್ ಕೊಡಲ್ಲ. ತಿರಂಗ ಯಾತ್ರೆ ನಿರ್ಬಂಧನೆ. ಒಂದೇ ಕಡೆ ಒಂದೇ ಸ್ಥಳಕ್ಕೆ ಇಡೀ ಬೆಂಗಳೂರಿನಲ್ಲಿ ತಿರಂಗ ಯಾತ್ರೆಯನ್ನು ಮಾಡ್ಲಿಕ್ಕೆ, ಅದನ್ನು ಬಹಳ ಕಷ್ಟಪಟ್ಟು ಒಂದಕ್ಕೇನು ಪರ್ಮಿಷನ್ ಕೊಟ್ಟಂಗೂ ಇಲ್ಲ, ಕೊಡದೇದಂಗೂ ಇತ್ತು. ಸೊ ಆ ರೀತಿ ತಿರಂಗ ಯಾತ್ರೆ ಮಾಡಕ್ಕೆ ಇಷ್ಟು ಕಷ್ಟ ಮುಜುಗರ ಮಾಡಿದ್ರು. ಸೊ ಈ ರೀತಿ ಸರ್ಕಾರ ಕೆಲಸ ಮಾಡುವಂತ ರೀತಿ ನೀತಿ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಇವ್ರು ಏನನ್ನು ಮಾಡ್ತಿದ್ದಾರೆ, ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ದೇಶಾಭಿಮಾನ, ಸಮಾಜದ ಬಗ್ಗೆ ಕಾಳಜಿ ಏನಿಲ್ಲ. ತಮ್ಮ ಏನು ಪ್ರಚಾರದ ಗೀಳು. ನಿಮ್ಗೆ ಪ್ರಚಾರ ಸಿಗೋದು ಎಲ್ಲಿ ಗೊತ್ತೇನ್ರಿ? ನೀವು ಮಾಡೋ ಕೆಲಸದಲ್ಲಿ.
ಉತ್ತಮವಾಗಿ ಕೆಲಸ ಮಾಡಿ. ನಿಮ್ ಜನ ಅಧಿಕಾರ ಕೊಟ್ಟಾರೆ, ಒಳ್ಳೆ ಕೆಲಸ ಮಾಡ್ರೆ ತಾನಾಗ್ ತಾನೇ ಆಶೀರ್ವಾದ ಮಾಡ್ತಾರೆ. ಇಂಥ ಏನು ಚೀಪ್ ಅಥವಾ ಇಂಥ ಎಲ್ಲ ಜನರ ಜೀವಕ್ಕೆ ಅಪಾಯನ ತಂದಿಟ್ಟು ಇವತ್ತು ಅವ್ರ ಪ್ರಾಣ ತಗೊಳ್ಳೋನು ಒಬ್ಬರಾರು ಹೋಗಿದ್ದೀರಾ ಯಾರು ಒಬ್ಬರ ಮನೆಗೆ ಸರ್ಕಾರದಲ್ಲಿ? ಇನ್ನೊಂದು ರೆಡ್ಡಿದೊಂದು ಜಮೀನು ಸಿಕ್ಕಿದೆ ಮರು ಸರ್ವೆ ಸರ್ಕಾರ ದಿಢೀರ್ ನಿರ್ಧಾರ ಮಾಡಿದೆ ಸರ್. ದೆಹಲಿಗೆ ಹೋಗಿ ತೀರ್ಮಾನ ಮಾಡಿದ್ದಾರೆ. ನೋಡಿ, ಒಟ್ಟಾರೆ ರಾಜ್ಯದಲ್ಲಿ ಮೊದಲಿಂದಲೂ ಕಾಂಗ್ರೆಸ್ ಅವರು ಜಾತಿಗಳನ್ನ ಎತ್ತುಕಟ್ಟುವಂಥದ್ದು, ಜಾತಿಗಳ ಮಧ್ಯದಲ್ಲಿ ಬಿರುಕನ್ನು ತರುವಂಥದ್ದು, ದ್ವೇಷ ವೈಮನಸ್ಸನ್ನು ತರುವಂಥ ಪ್ರಯತ್ನವನ್ನ ಈ ಕಾಂಗ್ರೆಸ್ನವರು ಮೊದಲಿಂದಲೂ ಮಾಡ್ಕೊಂಡ್ ಬಂದಿರುವಂಥದ್ದು. ಈಗ ಮುಂದುವರೆದು ಏನೊಂದು 10 ವರ್ಷದ ಹಿಂದೆ ಮಾಡಿದ್ದನ್ನ ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇಡೀ ಸಮಾಜದಲ್ಲಿತ್ತು. ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇತ್ತು. ಯಾಕೆಂದ್ರೆ 10 ವರ್ಷದಿಂದ ಮಾಡಿದಾಗ ಸರಿಯಾಗಿ ಆಗಲಿಲ್ಲ, ವೈಜ್ಞಾನಿಕವಾಗಿ ಆಗಿರಲಿಲ್ಲ, ಎಲ್ಲರ ಮನೆಗೆ ಹೋಗಿರಲಿಲ್ಲ, ಸೂಕ್ತವಾಗಿ ಆಗಿರಲಿಲ್ಲ, ಸರಿಯಾಗಿ ಏನು ಜಾತಿ ಗಣತಿ ಆಗಬೇಕು ಅನ್ನೋಂಥ ಒತ್ತಾಯ ಇತ್ತು, ಇಲ್ಲ ಅಂತ ಅಲ್ಲ. ಈಗ ಕೇಂದ್ರ ಸರ್ಕಾರನೇ ಇದು ಇತಿಹಾಸದಲ್ಲಿ 77 ವರ್ಷದಲ್ಲಿ ಜಾತಿ ಗಣತಿಯನ್ನ ಸೆನ್ಸಸ್ನಲ್ಲಿ ಆಗ್ತಿರ್ಲಿಲ್ಲ. ಜಾತಿ ಗಣತಿಯಲ್ಲಿ ಜನಗಣತಿ ಮಾಡ್ತಿರ್ಬೇಕಾದ್ರೆ ಜಾತಿ ಗಣತಿ ಆಗ್ತಿರ್ಲಿಲ್ಲ, ಬೇರೆ ಎಲ್ಲ ಆಗ್ತಿತ್ತು. ಈ ಬಾರಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿರ್ಬೇಕಾದ್ರೆ ಅಧಿಕಾರನೂ ಕೇಂದ್ರ ಸರ್ಕಾರಕ್ಕೆ ಇರೋದು. ಹಾಗಾಗಿ ಅವ್ರು ಮಾಡ್ತಿರ್ಬೇಕಾದ್ರೆ ತಿರ್ಗಾ ನೀವು ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋದು ಅವಶ್ಯಕತೆ ಇಲ್ಲ. ಆ ಕೇಂದ್ರ ಸರ್ಕಾರ ಮಾಡ್ತಿರುವಂಥದ್ದು ಪರ್ಫೆಕ್ಟ್ ಆಗಿ ವ್ಯವಸ್ಥಿತವಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಉತ್ತಮವಾಗಿ ಎಲ್ಲ ಡಾಕ್ಯುಮೆಂಟೇಶನ್ ಇರುತ್ತೆ, ಅದ್ರ ಪ್ರಕಾರವಾಗಿ ಮಾಡಲಿಕ್ಕೆ ಆಗ್ತಿದೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರನೇ ಜಾತಿ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ಮಾಡ್ತಿರೋ ಕಾರಣದಲ್ಲಿ ಇದರ ಅವಶ್ಯಕತೆ ಇರಲ್ಲ. ಅದನ್ನು ಕಾದು ಆ ಗಣತಿಯನ್ನು ಬರುವಂಥದ್ದನ್ನು ನೀವು ತಗೊಂಡು ಮಾಡ್ಬೋದು. ನಿಮ್ಗೆ ಯಾವ ಕಾರಣಕ್ಕೆ ಎಂತಿಗೆ ಬೇಕಾಗಿದೆಯೋ ಈ ಜಾತಿ ಗಣತಿ ಅಂಕಿ ಅಂಶಗಳು ಸರ್ಕಾರಕ್ಕೆ ಬೇಕಾಗಿರುವಂಥ ಮಾಹಿತಿ ಸಿಗುವಂಥದ್ದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.